ಅಮ್ಮ, ಆ ನೆಕ್ಲೆಸ್ನ ಎಲ್ಲಿಟ್ಟಿದ್ದೆ ಅಂದೆ? ಈ ಕಬೋರ್ಡ್ ಅಲ್ಲೇ ಕಡೆ, ನಾನೇ ಎತ್ತಿಟ್ಟಿದ್ದೆ. ನನಗ್ ಚೆನ್ನಾಗಿ ನೆನ್ಪಿತ್ತು. ಯಾಕೆ ವಂಶಿ, ಏನಾಯ್ತು? ಏನಿಲ್ಲ. ಒಂದ್ ವೇಳೆ ಅಮ್ಮ ನೆಕ್ಲೆಸ್ನ ಕಬೋರ್ಡ್ನಲ್ಲೇ ಇಟ್ಟಿದ್ರೆ ಅದ್ ಹೇಗ್ ನನ್ ಬ್ಯಾಗ್ ಒಳಗಡೆ ಬಂತು? ಓ, ಇದಾ ವಿಷಯ. ಅದಕ್ಕೆ ಅವರಷ್ಟು ಜೋಶಲ್ಲಿ ನಮ್ ರೂಮ್ನ ಚೆಕ್ ಮಾಡಕ್ ಬಂದಿದ್ದಾರೆ. ಖಂಡಿತವಾಗ್ಲೂ ಇವತ್ತು ಈ ಮನೇಲಾಗಿರೋ ಗಲಾಟೆ ಆಕಸ್ಮಿಕ ಅಂತೂ ಅಲ್ಲ. ನಿನ್ನ ಆಸೆಗಿಷ್ಟು ಬೆಂಕಿ ಹಾಕ ಅಲ್ವೇ? ಇನ್ ಸ್ವಲ್ಪ ದಿನಕ್ಕೆ ಈ ಮನೆನೇ ನಿಂದಾಗತ್ತೆ. ಅಂತದ್ರಲ್ಲಿ ಜುಜುಬಿ ನೆಕ್ಲೆಸ್ ಕದ್ದಿದ್ಯಲ್ಲೇ. ಹಿಂಗೆಲ್ಲ ಆಗತ್ತೆ ಅಂತ ನನಗೇನಮ್ಮ ಗೊತ್ತಿತ್ತು? ನೆಕ್ಲೆಸ್ ನೋಡ್ದೆ ಆಸೆ ಆಯ್ತು, ಅದಕ್ಕೆ ಹಾಗೆ ಮಾಡ್ದೆ. ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ ಬಿಡು. ಯಾವ್ದಾದ್ರು ಕೆಲ್ಸ ನೆಟ್ಟಗ್ ಮಾಡಿದ್ಯಾ ಮಾಯ, ಹೇಳು. ಬಟ್ ಅಮ್ಮ, ಒಂದ್ ವಿಷಯ, ನಾನು ಬೆಡ್ ಕೆಳಗಡೆ ನೆಕ್ಲೆಸ್ ಇಟ್ಟಿದ್ದು ಆ ವಂಶಿಗೆ ಹೇಗ್ ಸಿಕ್ತು? ನೀನ್ ಮಾಡಿರೋ ಕಿತ್ತೋದ್ ಕೆಲ್ಸನ ಸರಿ ಮಾಡೋಣ ಅಂತ ನಾನೇ ಏನೋ ಮಾಡಿದ್ದೆ. ನಾವು ಚಾಪೆ ಕೆಳಗಡೆ ನುಗ್ಗಿದ್ರೆ ಆ ವಂಶಿ ರಂಗೋಲಿ ಕೆಳಗೆ ನುಗ್ತಾಳೆ. ಏನಮ್ಮ ಹೇಳ್ತಿದ್ಯಾ? ಏನಾಯ್ತಲ್ಲಿ? ಏನಾಗಿದೆ ಅಂತ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ. ಆ ನೆಕ್ಲೆಸ್ ನ ದೇವ್ರ ಮನೆಯಲ್ಲಿ ವಂಶಿ ನಾವು ಮಾಡಿರೋ ಕೆಲ್ಸ ಗೊತ್ತಾಗಿ ಇಟ್ಲೋ ಇಲ್ಲ ಸುಮ್ನೆ ಹಾಗೆ ಇಟ್ಲೋ ಅಂತ ಅರ್ಥ ಆಗ್ತಿಲ್ಲ. ಇಲ್ಲಿನೇ ಹೋಗಿ ಬೋನಗ್ ಬಿದ್ದಾಗಾಯ್ತು ನಮ್ ಕತೆ. ಆ ವಂಶಿ ಹತ್ರ ಎಷ್ಟು ಹುಷಾರಾಗಿರ್ಬೇಕು ಅಂತ ಅನ್ಕೋತಿದೀವೋ ಅಷ್ಟೇ ಹೋಗಿ ಅವಳ ಹತ್ರ ಸಿಕ್ಕಾಕೋತಿದೀವಲ್ಲಮ್ಮ. ಏ ಮಾಯಾ, ನಾನ್ ನಿನ್ಗೆಷ್ಟು ಸಲ ಹೇಳಿದ್ರು ನಿನಗ್ ಬುದ್ಧಿ ಬರಲ್ಲ. ನಿನಗ್ ಕೈ ಮುಗಿದು ಕೇಳ್ಕೊತೀನಿ ಕಣೆ. ಅದೇನ್ ಮಾಡ್ಬೇಕು ಅಂತಿದ್ಯೋ ಮೊದ್ಲು ನನ್ನ ಹತ್ರ ಹೇಳ್ ಸಾಯಿ, ಆಮೇಲೆ ಮಾಡು. ಅಮ್ಮ ಪ್ಲೀಸ್, ಈ ತರ ಎಲ್ಲ ಮಾತಾಡ್ಬೇಡ. ಇನ್ನೊಂದ್ಸಲ ನಿನಗ್ ಹೇಳ್ದೆ ನಾನೇನು ಮಾಡಲ್ಲ. ನಿನ್ ಮೇಲೆ ಆಣೆ. ನನ್ ಮೇಲೆ ಆಣೆ ಎಲ್ಲ ಮಾಡ್ಬೇಡ. ಏನ್ ಹೇಳಿದ್ರು ಮಾಡೋ ಕೆಲ್ಸ ಅಂತೂ ಮಾಡ್ತಾನೆ ಇರ್ತೀಯ. ಸರಿ ಬಾ, ನಾವಿಲ್ಲೇ ಮಾತಾಡ್ಕೊಂಡು ನಿಂತಿದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತೆ. ನಡಿ ಹೋಗೋಣ. ಮನೆಗ್ ಹೋಗಿರೋ ಕಳ್ಬೇಕು ಇಷ್ಟು ಬೇಗ ಸಿಕ್ಕಾಕೊಳ್ಳುತ್ತೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಮಚ್ಚ, ನಿಂಗೊಂದು ವಿಷಯ ಗೊತ್ತಾ? ಇಷ್ಟೊತ್ತು ಗೊತ್ತಿರ್ಲಿಲ್ಲ, ನೀನ್ ಹೇಳಿದ್ರೆ ಗೊತ್ತಾಗುತ್ತೆ, ಹೇಳು. ಫಾರಿನಲ್ಲಿ ಯಾರು ನಮ್ ತರ ಸಿಲಿಂಡರ್ ಬಳಸೋದೇ ಇಲ್ವಂತಪ್ಪ. ನಲ್ಲಿ ನೀರ್ ಬರುತ್ತಾರ, ಅವ್ರ ಮನೆ ಪೈಪಲ್ಲಿ ಗ್ಯಾಸ್ ಬರುತ್ತಂತೆ. ಇವೆಲ್ಲ ನಿನಗ್ಯಾರ ಹೇಳಿದ್ದು? ಯೂಟ್ಯೂಬ್ ಅಲ್ಲಿ ಎಂತೆಂತ ವಿಡಿಯೋ ನೋಡಿಲ್ಲ ನಾನು. ನನ್ಗಿರೋ ಟ್ಯಾಲೆಂಟ್ಗೆ ಫಾರಿನಲ್ಲೇ ಹುಟ್ಟಿ ಫಾರಿನಲ್ಲೇ ಬೆಳಿಬೇಕಾಗಿತ್ತು. ಅದೃಷ್ಟ ಕಲಾಯಿಸ್ಬಿಟ್ಟು ಇಲ್ಲಿ ಕೊಳಿತಾ ಇದೀನಿ ಅಷ್ಟೇ. ಅಯ್ಯ ನನ್ನ ಮಗ, ನಮ್ ದೇಶದಲ್ಲಿ ಹುಟ್ಟಕ್ ನೀನ್ ಎಷ್ಟು ಪುಣ್ಯ ಮಾಡಿದ್ಯೋ. ನೀನಂತ ನಮ್ ದೇಶದಲ್ಲಿ ಇರೋದಕ್ಕೆ ನಮ್ ದೇಶ ಅಷ್ಟೇ ಪಾಪ ಮಾಡಿದೆ. ಸುಮ್ನಿರಲ್ಲ, ಏನ್ ಪಾಪನ ಪುಣ್ಯನ? ಅದ್ಯಾವ್ದೋ ದೇಶದಲ್ಲಿ ಯುದ್ಧ ನಡೀತಾ ಇರೋದಕ್ಕೆ ಹೋಟ್ಲಕ್ ಸಿಲಿಂಡರ್ ಇಲ್ದೆ ಹೆಂಗ್ ಪರದಾಡ್ತಾ ಇದೀವಿ, ನೆನ್ಪಿದೆ ತಾನೇ? ನಾವು ಬರೀ ಸಿಲಿಂಡರ್ ತಗೊಳಕ್ ಎಷ್ಟು ಕಷ್ಟ ಪಡ್ತಾ ಇದೀವಿ. ಪಾಪ ಪರದೇಶದ ಜನ ಅವ್ರ ಪ್ರಾಣ ಉಳಿಸ್ಕೊಳಕ್ ಎಷ್ಟು ಕಷ್ಟ ಪಡ್ತಾ ಇದಾರೆ ಗೊತ್ತಾ? ಗೊತ್ತು. ನೀನೇನು ಹೇಳು ಮಗ, ಫಾರಿನ್ನೇ. ಏನ್ ಮಾಡೋದು, ಎಲ್ಲ ನಮ್ ಹಣೆ ಬರ. ಇಲ್ಲೇ ಹುಟ್ಟಿ ಇಲ್ಲಿ ನಾನೇ ತಿಂದು ಕೆಲವ್ರಿಗೆ ನಮ್ ದೇಶನೇ ಬೈಯೋದು ಅಭ್ಯಾಸ ಆಗ್ಬಿಟ್ಟಿದೆ. ನಮ್ ದೇಶ ಎಷ್ಟು ಅದ್ಭುತವಾಗಿದೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಮೊದ್ಲು ನಮ್ ದೇಶನ ಪ್ರೀತಿಸೋದ್ ಕಲೀರೋ. ನಾನು ಅದನ್ನೇ ಬಡ್ಕೋತಾ ಇರೋದು ನಿನ್ಗೆ. ಮೊದ್ಲು ನೀನ್ ಪ್ರೀತಿಸೋದ್ ಕಲಿಯಲ್ಲ. ಅದನ್ ಬಿಟ್ಬಿಟ್ಟು ಯಾವಾಗ್ಲೂ ಆ ಹುಡುಗಿಗೆ ಹೋಗ್ತಾ ಬರ್ತಾ ಬೈತಾ ಇರೋದಲ್ಲ. ನನಗೂ ಹಂಗೆ ಅನ್ಸುತ್ತೆ. ನಿನ್ನಂತವನ್ಗೆ ಆ ಹುಡುಗಿ ಸಿಗೋದಕ್ಕೆ ನೀನೆಷ್ಟು ಪುಣ್ಯ ಮಾಡಿದ್ಯೋ, ಆ ಹುಡುಗಿಗೆ ನಿನ್ನಂತವ್ನು ಸಿಗೋದಕ್ಕೆ ಅವಳೆಷ್ಟು ಪಾಪ ಮಾಡಿದವಳು ಅಂತ. ಬಟ್ಟನ್ ಸ್ವರ್ಗ ಕಳ್ಸಿದ್ರು ಅಡಿಗೆ ಮನೆ ಎಲ್ಲಿದೆ ಅಂತ ಹುಡುಕುದ್ನಂತೆ. ಹಂಗಾಯ್ತು ನಿನ್ ಕತೆ. ಏನೇ ಮಾತಾಡಿದ್ರು ಕೊನೆಗೆ ಅಲ್ಲೇ ಬರ್ತೀಯಲ್ಲ. ಇದ್ದಿದ್ದಂಗೆ ಹೇಳಿದ್ರೆ ಸಿದ್ದಪ್ಪನ್ ಚಡ್ಡಿ ಹರಿದೋಯ್ತಂತೆ, ಹಂಗಾಯ್ತು. ನೀನೇನು ಹೇಳೋದು ಬೇಡ, ನಾನೇನು ಕೇಳೋದು ಬೇಡ. ಮುಚ್ಕೊಂಡು ಸಿಲಿಂಡರ್ ತಗೊಂಡೋಗಿ ಅಲ್ಲಿ ಫಿಟ್ ಮಾಡು. ನಾನು ಹೊರಗಡೆ ಇನ್ನೊಂದು ಖಾಲಿ ಸಿಲಿಂಡರ್ ಇದೆ, ತಗೊಂಡ್ಬಿಡ್ತೀನಿ. ಹೋಗ್ಬಿಟ್ಟು ಹೋಗಿ ಫಿಟ್ ಮಾಡು. ಮಗ ಬಾರೋ ಇಲ್ಲಿ. ಇದನ್ನ ನಾನು ಒಬ್ನೇ ಅಲ್ಲಿವರೆಗೂ ಹೊತ್ಕೊಂಡು ಹೋಗ್ಬೇಕೇನೋ? ಎತ್ಕೊಂಡೋಗಲೇ. ಎಲ್ಲ ನನ್ನ ಹಣೆ ಬರ. ವಂಶಿ,
ಈಗ ನೀನೇನೋ ಹೇಳ್ದಾಗಿತ್ತು ಸರಿಯಾಗಿ ಕೇಳಿಸ್ಲಿಲ್ಲ. ಏನಮ್ಮ ಅದು? ನಾನದನ್ನ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವ್ ನನ್ಗೊಂದ್ ವಿಷಯ ಹೇಳ್ಬೇಕು. ನಾವ್ ಮಾತಾಡಿದ್ಯವಳು ಏನಾದ್ರೂ ಕೇಳಿಸ್ಕೊಂಡ್ಲಾ ಅಮ್ಮ?